ನ್ಯೂ ಮಾಡಲ್ ಬಂದ್ಬಿಟ್ಟು ನಿಮಗೆ ಸ್ಪಿನ್ ಡ್ರೈ ರಿನ್ಸ್ ಅಂತ ಇರುತ್ತಲ್ಲ ಮೇಡಮ್, ಟಬ್ ಕ್ಲೀನ್ ಅಂತ ಕೆಳಗಡೆ ಇದೆ ನೋಡ್ರಿ. ಟಬ್ ಕ್ಲೀನ್ ಅಂತ ಇಲ್ಲಿ ನೋಡ್ರಿ, ಇಲ್ಲಿ ಅದು ಪೌಡರ್ ಇದ್ರಾಗ ಹಾಕ್ಬೇಕು ಸರ್. ನಿಮ್ಗೆ ಹೇಳ್ತೀನಿ ಮೇಡಮ್. ಇಲ್ಲಿ ನೋಡ್ರಿ, ಸ್ಟಾರ್ ಮಾರ್ಕ್ ಇರೋವೆಲ್ಲ ಒಂದು 3 ಸೆಕೆಂಡ್ ಪ್ರೆಸ್ ಮಾಡಿದ್ರೆ ಆ ಫಂಕ್ಷನ್ ಆಕ್ಟಿವೇಟ್ ಆಗುತ್ತೆ ಅಂತ ಇಲ್ಲಿ ಬರ್ದಿದ್ದಾರೆ ಮೇಲೆ. ನಮಗೆ ಟಬ್ ಕ್ಲೀನ್ ಫಂಕ್ಷನ್ ಆಕ್ಟಿವೇಟ್ ಆಗ್ಬೇಕಂತಂದ್ರೆ ಮೊದಲಾಗಿ ನಾವು ಸ್ಪಿನ್ ಡ್ರೈ ರಿನ್ಸ್ಗೆ ಇಡಬೇಕು. ಅಲ್ಲ ಕರೆಕ್ಟ್, ಇದ್ರಾಗ ಆಪ್ಷನ್ ಅಲ್ಲಿ ಇಲ್ಲಿ ನೋಡ್ರಿ, ಹಿಂಗೆ ಇಡಬೇಕು. ಹಿಂಗಿಟ್ರೆ ಸ್ಪಿನ್ ಡ್ರೈ ರಿನ್ಸ್ಗೆ ಬರುತ್ತೆ. ಇದನ್ನ ಆಕ್ಟಿವೇಟ್ ಮಾಡ್ಬೇಕಂದ್ರೆ ಇಲ್ಲಿ ಏನು ಒತ್ತಬೇಕು ಮೇಡಮ್? ಟೆಂಪರೇಚರ್ ಬಟನ್ 3 ಸೆಕೆಂಡ್ ಆಕ್ಟಿವೇಟ್ ಮಾಡಿ ಅಂತ ಹೇಳುತ್ತೆ, ಒತ್ತಿರಿ ಅಂತ. ಇದನ್ನ 3 ಸೆಕೆಂಡ್ ಇದನ್ನ ಪ್ರೆಸ್ ಮಾಡಬೇಕು. ಹೋಲ್ಡ್ ಮಾಡ್ರಿ, ಈಗ ಹೇಳ್ತೀನಿ. ಟೆಂಪರೇಚರ್ ಬಟನ್ ಹಿಂಗೆ ಇಟ್ಕೊರಿ, ಇವಾಗ ಟಬ್ ಕ್ಲೀನ್ ಅಂತ ಬರುತ್ತೆ. ನಮ್ಮ ಡಿ ಸ್ಕೇಲಲ್ಲಿ ಬರೆದಿರ್ತಾರೆ ನಿಮಗೆ 40ಲಿಂದ 60ವರೆಗೆ ಟೆಂಪರೇಚರ್ ಮೇಂಟೈನ್ ಮಾಡಬೇಕಂತ. ನೀವು 60 ಇಟ್ಟರೂ ಪರವಾಗಿಲ್ಲ, ಕೋಲ್ಡ್ಗೆ ಇಟ್ಟರೂ ಪರವಾಗಿಲ್ಲ. 60 ಇಟ್ಟರೆ ಸ್ವಲ್ಪ ಬಿಸಿ ನೀರಿಂದ